ಎರಡು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಆಕೆ ಕಟ್ಟಿದಂತ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನ್ಸುತ್ತೆ. ಆದ್ರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನ ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂತ ಸುಜಾತಾ ಭಟ್, ಟು ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನ್ ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನೆಲ್ಲ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಎರಡು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಆಕೆ ಕಟ್ಟಿದಂತ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನ್ಸುತ್ತೆ. ಆದ್ರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನ ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂತ ಸುಜಾತಾ ಭಟ್, ಟು ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನ್ ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನೆಲ್ಲ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಎರಡು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಆಕೆ ಕಟ್ಟಿದಂತ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನ್ಸುತ್ತೆ. ಆದ್ರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನ ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂತ ಸುಜಾತಾ ಭಟ್, ಟು ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನ್ ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನೆಲ್ಲ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಎರಡು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಆಕೆ ಕಟ್ಟಿದಂತ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನ್ಸುತ್ತೆ. ಆದ್ರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನ ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂತ ಸುಜಾತಾ ಭಟ್, ಟು ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನ್ ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನೆಲ್ಲ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು.
ಎರಡು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಆಕೆ ಕಟ್ಟಿದಂತ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನ್ಸುತ್ತೆ. ಆದ್ರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನ ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂತ ಸುಜಾತಾ ಭಟ್, ಸೂ ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನ್ ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನನ್ನ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಎರಡು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ರೆ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಆಕೆ ಕಟ್ಟಿದಂತ ಸುಳ್ಳಿನ ಕಂತಿಗೆ ಈಗ ಹೊಸ ಕತೆ ಸೇರ್ಪಡೆ ಆಗಿದೆ. ಪಾಪ ಅಜ್ಜಿ ಕೆಲವೊಮ್ಮೆ ಅಯ್ಯೋ ಅನ್ಸುತ್ತೆ. ಆದ್ರೂ ಕೂಡ ಆಕೆ ಕಟ್ಟಿದ ಕತೆಗಳನ್ನ ಕೇಳಿದ್ರೆ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ಅನನ್ಯ ನನ್ನ ಮಗಳಲ್ಲ, ಅರವಿಂದ್ ವಿಮಲಾ ಮಗಳು ಅಂತ ಹೇಳಿದ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದಂತ ಸುಜಾತಾ ಭಟ್, ಸೂ ಫ್ರಮ್ ಸೋ ಕತೆ ಹೇಳಿದ ಸುಜಾತಾ ಭಟ್ ಏನ್ ಹೇಳಿದ್ರು ಅಂತ ಕೇಳ್ಕೊಂಬ. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನನ್ನ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲಾ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನನ್ನನ್ನ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು.